ಇವತ್ತಿನ ವಿಡಿಯೋ ನನಗೆ ಸ್ವಲ್ಪ ಸ್ಪೆಷಲ್ ವಿಡಿಯೋ, ಯಾಕಂದರೆ ನಾನು ಈ ಥರದ ವಿಡಿಯೋಗಳನ್ನು ಫಸ್ಟ್ ಟೈಮ್ ಮಾಡ್ತಿರೋದು. ಆ್ಯಕ್ಚುಲಿ ನಾನು L18 ಬ್ರ್ಯಾಂಡ್ ಇದು ಒನ್ ಬ್ರ್ಯಾಂಡ್ ಟ್ಯುಟೋರಿಯಲನ್ನು ಮಾಡಿದ್ದೀನಿ. ಆ್ಯಂಡ್ ಈ ಮೇಕಪ್ ಲುಕ್ ಅಲ್ಲ ಆಯಿತಾ, ಅದ್ರ ಮೇಕಪ್ ಲುಕ್ ಬೇರೆ ಇದೆ. ಅದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇದೆಲ್ಲ ಪ್ರಾಡಕ್ಟ್ಸ್ಗಳು, ಇದಿಷ್ಟು ಪ್ರಾಡಕ್ಟ್ಸ್ಗಳು L18ಇಂದ. ಸೊ ನಾನು ಕೆಲವು ಪರ್ಚೇಸ್ ಮಾಡಿದ್ದು, ಕೆಲವು ನನ್ನ ಹತ್ರ ಇತ್ತು, ಆ್ಯಂಡ್ ಇನ್ನು ಕೆಲವು ಪರ್ಚೇಸ್ ಮಾಡೋದಿದ್ದದಿದೆ. ನನಗೆ ಎಲ್ಲ ಪರ್ಚೇಸ್ ಇರಲಿಲ್ಲ. ಯಾವುದೆಲ್ಲ ನನಗೆ ಅಗತ್ಯ ಅನಿಸ್ತಿತ್ತು ಅದನ್ನು ಮಾತ್ರ ಪರ್ಚೇಸ್ ಮಾಡಿದ್ದೀನಿ. ಹಾಗೂ ಇದರ ಒನ್ ಬ್ರ್ಯಾಂಡ್ ಟ್ಯುಟೋರಿಯಲನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇನ್ನು ತಡ ಮಾಡೋದು ಬೇಡ, ಬನ್ನಿ ಡೈರೆಕ್ಟಾಗಿ ವಿಡಿಯೋದೊಳಗೆ ಹೋಗೋಣ. ಫಸ್ಟಿಗೆ ನಾನಿಲ್ಲಿ L18 ಅವರದು ಏಸ್ ಬೇಸ್ ಪ್ರೈಮರನ್ನು ಯೂಸ್ ಮಾಡ್ತಿದ್ದೀನಿ. ಈ ಪ್ರೈಮರ್ ಸಿಲಿಕಾನ್ ಬೇಸ್ಡ್ ಪ್ರೈಮರ್ ಆಗಿದೆ ಆ್ಯಂಡ್ ಟೆಕ್ಸ್ಚರ್ ನನಗೆ ಒಳ್ಳೆದು ಅನ್ನಿಸ್ತು. ಬೇರೆ ಯಾವುದು ಸಿಲಿಕಾನ್ ಪ್ರೈಮರ್ಗಳು ಕೂಡ ಹೀಗೆ ಇರುತ್ತೆ ಆ್ಯಂಡ್ ಕ್ವಾಂಟಿಟಿ ಕೂಡ ಈ ಪ್ರೈಸಿಗೆ ಓಕೆನೇ ಅನ್ನಿಸ್ತು ನನಗೆ. ಆ್ಯಂಡ್ ಇಟ್ ಈಸ್ ಅನ್ ಆವ್ರೇಜ್ ಪ್ರೈಮರ್ ಅಂತ ಹೇಳ್ಬೋದು. ಮುಂದೆ ನಾನು ನಿಮಗೆ ಇದರ ರಿವ್ಯೂ ಕೊಡ್ತೇನೆ. ನಾಳೆಯಿಂದ ನನ್ನ ವೀಡಿಯೋಸ್ಗಳನ್ನು ಚೆಕ್ ಮಾಡ್ತಾ ಇರಿ. ಇಟ್ ಈಸ್ ಅ ಗುಡ್ ಪ್ರೈಮರ್. ನನ್ನ ಪೋರ್ಸ್ಗಳನ್ನು ಸಾಧಾರಣ ಮಟ್ಟಿಗೆ ಇದು ಬ್ಲರ್ ಮಾಡ್ತು. ನೆಕ್ಸ್ಟ್ ಬೇಸಿಗೆ ಅವರಲ್ಲಿ ಫೌಂಡೇಶನ್ಗಳೆಲ್ಲ ಇತ್ತು, ಬಟ್ ಅದು ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸ್, ಅದಕ್ಕೆ ನಾನು ಅದನ್ನು ಪರ್ಚೇಸ್ ಮಾಡಿಲ್ಲ. ಇದು CC ಕ್ರೀಮ್ ಅವರದ್ದು ಹೊಸತ್ತು ಲಾಂಚ್ ಆಗಿದೆ. ಸೊ ಟ್ರೈ ಮಾಡೋಣ ಅಂತ ನಾನು ಇದನ್ನು ತರಿಸಿದ್ದೆ. ಇದು L18 ಅವರದ್ದು ಗೆಟ್ ಈವನ್ CC ಕ್ರೀಮ್ ಆ್ಯಂಡ್ ಇದರಲ್ಲಿ ಯಾವುದೇ ಶೇಡ್ಗಳಿರಲಿಲ್ಲ, ಒಂದೇ ಶೇಡಲ್ಲಿ ಇದು ಲಭ್ಯ ಆಗಿತ್ತು. ಸೊ ಅದನ್ನೇ ನಾನು ತೊಗೊಂಡು ಬಂದಿದ್ದೀನಿ. ನನಗೆ ಈ ಶೇಡ್ ತುಂಬ ಫೇರ್ ಇರೋರಿಗೆ ಮಾತ್ರ ಇದು ಸೂಟ್ ಆಗುತ್ತೆ ಅಂತ ಅನ್ನಿಸ್ತು. ದಿಸ್ ಇಸ್ ನಾಟ್ ಮೇಡ್ ಫಾರ್ ಆಲ್ ಸ್ಕಿನ್ ಆ್ಯಂಡ್ ಆಲ್ ಸ್ಕಿನ್ ಟೈಪ್ಸ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಸ್ವಲ್ಪ ಡ್ರೈಯಿಂಗ್ ಕೂಡ ಇತ್ತು ಆ್ಯಂಡ್ ಬ್ಲೆಂಡ್ ಕೂಡ ಈಸಿಲಿ ಆಗಲಿಲ್ಲ. ಫಸ್ಟ್ ನೀವು ನೋಡ್ತಿರ್ಬೋದು, ನಾನು ಬ್ರಷಿಂದ ಇದನ್ನು ಬ್ಲೆಂಡ್ ಮಾಡಲಿಕ್ಕೆ ತುಂಬ ಟ್ರೈ ಮಾಡಿದೆ. ಅದು ಅಲ್ಲಲ್ಲಿ ಪ್ಯಾಚಿಯಾಗಿ ಕಾಣಿಸ್ತಿತ್ತು. ಆಮೇಲೆ ನಾನು ಬ್ರಷನ್ನು ಸೈಡಿಗೆ ಇಟ್ಟು ನನ್ನ ಬೆರಳುಗಳಲ್ಲೇ ನಾನು ಇದನ್ನು ಬ್ಲೆಂಡ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ಸ್ಟಿಲ್ ಇದು ಸ್ವಲ್ಪ ಪ್ಯಾಚಿಯಾಗಿ ಕಾಣಿಸ್ತಿತ್ತು. ಆ್ಯಂಡ್ ನೀವು ನೋಡ್ಬೋದು ನನ್ನ ಶೇಡ್, ನನ್ನ ಕೈ ಡಿಫ್ರೆಂಟ್ ಕಲರಲ್ಲಿದೆ, ನನ್ನ ನೆಕ್ ಡಿಫ್ರೆಂಟ್ ಕಲರಲ್ಲಿದೆ. ಆ್ಯಂಡ್ ಈ CC ಕ್ರೀಮ್ ಹಚ್ಚಿದ ನಂತರ ನನ್ನ ಫೇಸ್ ತುಂಬ ಫೇರ್ ಆಗಿ ತುಂಬ ಬೇರೆನೇ ಒಂದು ಶೇಡಿಗೆ ಹೋಗಿದೆ. ದಿಸ್ ಶುಡ್ ನೆವರ್ ಹ್ಯಾಪನ್. ಆ್ಯಕ್ಚುಲಿ ನಾನು ಹೆಂಗಿರುವಾಗ ಇದೇ ನಾನು ಮಿಸ್ಟೇಕನ್ನು ಮಾಡ್ತಿದ್ದೆ. ನಂಗೆ ಆವಾಗ ಗೊತ್ತಾಗ್ತಿರ್ಲಿಲ್ಲ, ಬಟ್ ಈಗ ನೋಡುವಾಗ ಅಯ್ಯೋ ಯಾಕಾದರೂ ಈ ಬ್ರ್ಯಾಂಡ್ಗಳು ಶೇಡ್ಸ್ಗಳನ್ನು ತರಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಇಟ್ಸ್ ವೆರಿ ಇನ್ಎಕ್ಸ್ಪೆನ್ಸಿವ್. ಅದಕ್ಕೋಸ್ಕರ ಅನಿಸುತ್ತೆ ಶೇಡ್ಸ್ಗಳಿಲ್ಲ, ಬಟ್ ಈ ಥರ ಬ್ರ್ಯಾಂಡ್ಸ್ಗಳು ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ನೆಕ್ಸ್ಟ್ ಚೀಕ್ಸಿಗೆ, ಬ್ಲಷ್ಷಿಗೆ ನನ್ನ ಹತ್ರ L18 ಅವರದ್ದು ಬ್ಲಷ್ ಬಾಂಬ್ ಇನ್ ದ ಶೇಡ್ ರೆಡ್ ನನ್ನ ಹತ್ರ ಇತ್ತು. ಆ್ಯಂಡ್ ಈ ಶೇಡ್ ಗೋಸ್ ಫಾರ್ ಮೀಡಿಯಮ್ ಸ್ಕಿನ್ ಗರ್ಲ್ಸ್. ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಬ್ಲಷ್ ಬಗ್ಗೆ ನಿಮಗೆ ರಿವ್ಯೂ ಬೇಕಾದರೆ ನಾನು ಇಲ್ಲಿ ಐ ಬಟನಲ್ಲಿ ಬಿಟ್ಟಿರ್ತೀನಿ. ನಾನು ಆಲ್ರೆಡಿ ಇದರ ಬಗ್ಗೆ ಮಾತಾಡಿದ್ದೀನಿ. ನನಗೆ ಇಷ್ಟ ಆಗಿದೆಯಾ ಇಲ್ವಾ ಅಂತ ಇಲ್ಲಿ ಐ ಬಟನಲ್ಲಿ ಬಿಟ್ಟಿರೋ ವಿಡಿಯೋದಲ್ಲಿ ನೀವು ಹೋಗಿ ಚೆಕ್ ಮಾಡ್ಬೋದು. ಆ್ಯಂಡ್ ಹೀಗೆ ನನ್ನ ಮುಖದಲ್ಲಿ ಈ ಬ್ಲಷ್ ಕಾಣಿಸ್ತಿದೆ. ಐ ಥಿಂಕ್ ಓಕೆ ಆಗೇ ಕಾಣಿಸ್ತಿದೆ. ಆ್ಯಂಡ್ ಸ್ವಲ್ಪ ಜಾಸ್ತಿ ಆಗಿ ಆಯಿತು ಅಂತ ನೀವು ಅಂದ್ಕೊಳ್ತಿದ್ರೆ ನೆಕ್ಸ್ಟ್ ಪೌಡರ್ ಬರುತ್ತೆ, ಅದರಲ್ಲಿ ನಾನು ಇದನ್ನು ಲೈಟ್ ಮಾಡ್ತೀನಿ. ನನ್ನ ಹತ್ರ ಯಾವುದೇ ಐ ಪ್ರಾಡಕ್ಟ್ಸ್ಗಳು L18ಇಂದ ಇರಲಿಲ್ಲ, ಬಟ್ ನನ್ನ ಹತ್ರ ಇದು ಐ ಡ್ರಾಮಾ ಕಾಜಲ್ ಇನ್ ದ ಶೇಡ್ ಬೋಲ್ಡ್ ಬ್ಲ್ಯಾಕ್ ನನ್ನ ಹತ್ರ ತುಂಬ ಸಮಯದ ಮುಂಚೆ ನಾನು ತೊಗೊಂಡಿದ್ದಿತ್ತು. ಆ್ಯಂಡ್ ಅದು ಮುರಿದು ಹೋಗಿತ್ತು. ಅದನ್ನು ನಾನು ಖಾಲಿ ಕೂಡ ಮಾಡಿದ್ದೆ. ಆ್ಯಂಡ್ ಎಂಡ್ ಆಗುವಾಗ ಅದು ಮುರಿದು ಹೋಗಿತ್ತು. ಸೊ ಅದೇ ನನ್ನ ಹತ್ರ ಇದೆ. ಅದನ್ನೇ ನಾನು ಐಬ್ರೋ ಥರ ಹಚ್ತೀನಿ. ಆ್ಯಂಡ್ ಸ್ವಲ್ಪ ಐಲೈನರ್ ಥರನೂ, ಅಂದರೆ ಐಲೈನರ್ ಥರನೂ ಸ್ವಲ್ಪ ಸ್ಮೋಕಿ ಐ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ನಾನು ಒಂದು ಸಿಂಪಲ್ ಆ್ಯಂಗಲ್ಡ್ ಟಿಪ್ ಇರೋ ಬ್ರಷ್ ತೊಗೊಂಡು ನಾನು ಐಬ್ರೋಸ್ ಥರ ಈ ಕಾಜಲನ್ನೇ ಹಚ್ತೀನಿ. ನೋಡ್ಬೋದು ಲೈಟ್ ಹ್ಯಾಂಡಲ್ಲಿ ಹಚ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಇದ್ರದ್ದು ಪಿಗ್ಮೆಂಟ್ ಅಷ್ಟೊಂದು ಬರಲ್ಲ, ಬಟ್ ಪಿಗ್ಮೆಂಟೇಷನ್ ತುಂಬ ಚೆನ್ನಾಗಿದೆ ಈ ಕಾಜಲಿದ್ದು. ಆ್ಯಂಡ್ ನಿಮಗೆ ಕಾಜಲ್ ನೀವು ಹುಡುಕ್ತಾ ಇದ್ದರೆ ದಿಸ್ ಈಸ್ ಅ ವೆರಿ ಅಫೋರ್ಡೆಬಲ್ ಆ್ಯಂಡ್ ಅ ಗುಡ್ ಆಪ್ಷನ್ ಅಂತ ಹೇಳ್ಬೋದು. ಬಟ್ ಇದು ಸ್ಮಜ್ ಪ್ರೂಫ್ ಅಲ್ಲ, ಟ್ರಾನ್ಸ್ಫರ್ ಪ್ರೂಫ್ ಅಲ್ಲ. ತುಂಬ ಸ್ಮಜ್ ಆಗುತ್ತೆ. ನೀವು ಕಣ್ಗಳನ್ನು ಉಜ್ಜಿದ್ರೆ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಅದನ್ನು ಹೇಳಲಿಕ್ಕೊಂದು ಬಯಸ್ತೀನಿ ಅಷ್ಟೇ. ನಾವು ಕಮಿಂಗ್ ಟು ಸಮ್ ಫಿನಿಶಿಂಗ್ ಟಚಸ್. ನಾನು ಇಲ್ಲಿ L18 ಅವರದ್ದು ಲಾಸ್ಟಿಂಗ್ ಗ್ಲೋ ಕಾಂಪ್ಯಾಕ್ಟನ್ನು ಯೂಸ್ ಮಾಡ್ತಿದ್ದೀನಿ ಇನ್ ದ ಶೇಡ್ 04 ಕೋರಲ್. ಅಟ್ಲೀಸ್ಟ್ ಇದರಲ್ಲಿ ಶೇಡ್ಸ್ಗಳು ಕೊಟ್ಟಿದ್ದಾರಂತ ನಾನು ಖುಷಿ ಪಡ್ತಾ ಇರುವಾಗ ಈ ಶೇಡ್ ನನ್ನ ಕೈಯಲ್ಲಿ ಸಿಕ್ಕಿದ ನಂತರ ಐ ವಾಸ್ ಸೋ ಡಿಸಪಾಯಿಂಟೆಡ್. ಯಾಕಂದರೆ ಈ ಶೇಡ್ ನೀವು ನೋಡ್ತಿದ್ದೀರಲ್ವಾ, ಇದು ನನಗೆಲ್ಲಿ ಮ್ಯಾಚ್ ಆಗುತ್ತೆ. ನಾನೇ ಮೀಡಿಯಮ್ ಸ್ಕಿನ್ ಅವಳು, ನನಗೇ ಮ್ಯಾಚ್ ಆಗಲ್ಲ ಅಂದರೆ ನನಗಿಂತ ಸ್ವಲ್ಪ ಡಾರ್ಕ್ ಇರೋರು ಕೂಡ ಇಂಡಿಯಾದಲ್ಲಿ ತುಂಬ ಜನ ಇದ್ದಾರೆ. ಆ್ಯಂಡ್
ಈ ಥರ ಶೇಡ್ಸ್ಗಳು ಮಾಡಿದರೆ ಅವರಿಗೆ ಎಲ್ಲಿಂದ ಅಫೋರ್ಡೆಬಲ್ ಮೇಕಪ್ಪನ್ನು ಪರ್ಚೇಸ್ ಮಾಡ್ಲಿಕ್ಕೆ ಆಗೋದು. ಸೊ ಬ್ರ್ಯಾಂಡ್ಗಳಿದನ್ನು ನೆನಪಲ್ಲಿ ಇಡಬೇಕು ಅಂತ ನನ್ನ ಅನಿಸಿಕೆ. ಓಕೆ, ನೆವರ್ದಲೆಸ್ ಪೌಡರನ್ನು ಹಚ್ಚಿದೆ. ಪೌಡರನ್ನು ಹಚ್ಚಿದ ಮೇಲೆ ನನ್ನ ಆಯಿಲಿನೆಸ್ ಸ್ವಲ್ಪ ಹೋಯಿತು ಆ್ಯಂಡ್ ಬ್ಲಷ್ ಕೂಡ ಸ್ವಲ್ಪ ಲೈಟ್ ಆಗಿದೆ, ಯಾಕಂದರೆ ನನಗೆ ಸ್ವಲ್ಪ ಲೈಟ್ ಮಾಡಬೇಕಿತ್ತು. ಆ್ಯಂಡ್ ಫಾರ್ ಶ್ಯೂರ್ ಇದು ನನ್ನ ಶೇಡ್ ಅಲ್ಲ. ಇದು ಕೂಡ ನನಗೆ ಸಿ ಸಿ ಕ್ರೀಮೇ ನನಗೆ ಸ್ವಲ್ಪ ಬೆಳ್ಳಗಾಗಿ ಮಾಡಿಸಿತ್ತು. ಇದು ಇನ್ನೂ ನನಗೆ ಸ್ವಲ್ಪ ಪೌಡರಿನೆಸ್ ಕೊಟ್ಟು ಇನ್ನೂ ಸ್ವಲ್ಪ ಫೇರ್ ಆಗಿ ಮಾಡಿದೆ. ಆ್ಯಂಡ್ ಐ ಆಮ್ ನಾಟ್ ಲೈಕಿಂಗ್ ದ ಲುಕ್, ಬಟ್ ಸ್ಟಿಲ್ ದಟ್ಸ್ ಆಲ್ ರೈಟ್. ಏನು ಮಾಡೋದು, ನನಗೆ ಒಂದು ಬ್ರ್ಯಾಂಡ್ ಟ್ಯುಟೋರಿಯಲ್ ಮಾಡಬೇಕಿತ್ತು, ನನಗೆ ಇದನ್ನು ಪರ್ಚೇಸ್ ಮಾಡಬೇಕಿತ್ತು. ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಶೇಡ್ ಆಯಿತಾ. 04 ಕೋರಲ್ ಇಸ್ ದ ಲಾಸ್ಟ್ ಶೇಡ್ ನಾನು ಪರ್ಚೇಸ್ ಮಾಡಿದ್ದೆ ಆಯಿತಾ. ಕಮಿಂಗ್ ಟು ದ ಲಾಸ್ಟ್ ಪ್ರಾಡಕ್ಟ್, ನನ್ನ ಹತ್ರ ಇಲ್ಲಿ ಇದೊಂದು ಲಿಪ್ಸ್ಟಿಕ್ ಇದೆ. ಇದು L18 ಕಲರ್ಪಾಪ್ ಮ್ಯಾಟ್ ಲಿಪ್ ಕಲರ್ ಇನ್ ದ ಶೇಡ್ ಪಿಂಕ್ ಶೋ. ಇದು ನನ್ನ ಹತ್ರ ಆಲ್ರೆಡಿ ಇತ್ತು, ನಾನು ಇದನ್ನು ತುಂಬ ಯೂಸ್ ಕೂಡ ಮಾಡಿದ್ದೇನೆ. ನಿಮ್ಗೆ ಗೊತ್ತಾಗ್ತಿರ್ಬೋದು, ಯಾಕಂದರೆ ಲಿಪ್ಸ್ಟಿಕ್ ಸೈಜ್ ತುಂಬ ಚಿಕ್ಕದಿದೆ ಆ್ಯಂಡ್ ನಾನು ಇಷ್ಟ ಯೂಸ್ ಮಾಡಿದ್ದೇನೆ. ಆ್ಯಂಡ್ ನನಗೆ ಈ ಶೇಡ್ ಇಷ್ಟ, ಅದಕ್ಕೆ ನಾನು ಇಷ್ಟೊಂದು ಯೂಸ್ ಮಾಡಿದ್ದೀನಿ. ದಿಸ್ ಇಸ್ ಅ ಮ್ಯಾಟ್ ಲಿಪ್ಸ್ಟಿಕ್, ಬಟ್ ಟ್ರಾನ್ಸ್ಫರ್ ಪ್ರೂಫ್ ಅಲ್ಲ, ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಈಸಿ ಟು ಕ್ಯಾರಿ, ನೀವು ಎಲ್ಲಿ ಬೇಕಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ನಿಮ್ಮ ಬ್ಯಾಗಲ್ಲಿ. ಆ್ಯಂಡ್ ವೆರಿ ಇನ್ಎಕ್ಸ್ಪೆನ್ಸಿವ್ ಆಗಿರೋ ಕಾರಣ ದಿಸ್ ಇಸ್ ಅ ಗುಡ್ ಲಿಪ್ಸ್ಟಿಕ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆ್ಯಂಡ್ ಇದನ್ನು ನಾನು ಐ ಶ್ಯಾಡೋ ಥರನೂ ಸ್ವಲ್ಪ ಹಚ್ಕೊಂಡೆ, ಯಾಕಂದರೆ ಕಣ್ಣು ಸ್ವಲ್ಪ ಬ್ಲ್ಯಾಂಕ್ ಆಗಿ ಕಾಣಿಸ್ತಿತ್ತು. ಅದಕ್ಕೆ ಸ್ವಲ್ಪ ನಾನು ಎಂತ ಹೇಳಲಿಕ್ಕೆ, ಒಂದು ಪಾಪ್ ಆಫ್ ಕಲರ್ ಕೊಡಲಿಕ್ಕೆ ಕಣ್ಣಿಗೆ ಸ್ವಲ್ಪ ಇದನ್ನೇ ಸ್ವಲ್ಪ ಹಾಕಿಬಿಟ್ಟು ಬೆರಳಲ್ಲಿ ಬ್ಲೆಂಡ್ ಮಾಡಿದೆ. ಆ್ಯಂಡ್ ನನ್ನ ಹತ್ರ ಮಸ್ಕಾರ L18 ಇರಲಿಲ್ಲ. ಸೊ ಐ ಥಿಂಕ್ ದಿಸ್ ಇಸ್ ದ ಫೈನಲ್ ಪ್ರಾಡಕ್ಟ್ ಆ್ಯಂಡ್ ಅ ಗುಡ್ ಪ್ರಾಡಕ್ಟ್. ನನಗೆ ಈ ಪ್ರಾಡಕ್ಟ್ ಇಷ್ಟ. ಓಕೆ, ಫೈನಲಿ ದಿಸ್ ಇಸ್ ಮೈ ಫೈನಲ್ ಲುಕ್. ನಾನು ಇಷ್ಟು ಪ್ರಾಡಕ್ಟನ್ನು ಯೂಸ್ ಮಾಡಿ ಈ ಲುಕ್ಕನ್ನು ಕ್ರಿಯೇಟ್ ಮಾಡಿದ್ದೀನಿ. ಆ್ಯಂಡ್ ನಿಮಗೆ ಈ ಪ್ರಾಡಕ್ಟ್ಸ್ಗಳ ಲಿಂಕ್ ಬೇಕಿದ್ರೆ ನಾನು ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ನಾನು ಹೇಳಬೇಕಿದ್ರೆ L18 ತುಂಬ ಇನ್ಎಕ್ಸ್ಪೆನ್ಸಿವ್, ಬಟ್ ಶೇಡ್ ರೇಂಜ್ಗಳು ಇಲ್ಲ. ದ್ಯಾಟ್ಸ್ ಓನ್ಲಿ ದ ಡಿಸಪಾಯಿಂಟ್ಮೆಂಟ್. ಗೊತ್ತಾಯ್ತಲ್ಲ, ನನಗೆ ಈಚ್ ಪ್ರಾಡಕ್ಟ್ಸ್ ಬಗ್ಗೆ ಡಿಫ್ರೆಂಟ್ ಥರದ ಒಪಿನಿಯನ್ಗಳು ಇದೆ. ಆ್ಯಂಡ್ ನಿಮಗೆ ಈಚ್ ಪ್ರಾಡಕ್ಟ್ ಇದು ಒಪಿನಿಯನ್ ಬೇಕಾದರೆ ಎವ್ರಿ ಡೇ ರಿವ್ಯೂಸಲ್ಲಿ ನಾನು ಹಾಕ್ತಾ ಇರ್ತೀನಿ. ನೀವು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಬೇಕಷ್ಟೇ, ಆ ಬೆಲ್ ಐಕನನ್ನು ಟಿಂಗ್ ಮಾಡಬೇಕಷ್ಟೇ. ಸೊ ಆವಾಗ ನಿಮಗೆ ಇದೆಲ್ಲ ಪ್ರಾಡಕ್ಟ್ಸ್ಗಳ ರಿವ್ಯೂ 1 by 1 ನಾನು ಇವತ್ತಿಂದ ಹಾಕ್ತಾ ಇರ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.